ಸಿದ್ದರಾಮಯ್ಯ ಸಿಎಂ ಕುರ್ಚಿ ಸೇಫ್ ಆಯ್ತಾ? ಯಾರಿಗೆ ಹೆಚ್ಚು ಶಾಸಕರ ಬೆಂಬಲವಿದೆ? ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ಏನು? ನಾನೇ ಸಿಎಂ. ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಕುರ್ಚಿ ಈಗ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಕಡ್ಡಿ ತುಂಡಾದಂತ ರೀತಿಯಲ್ಲಿ ದೆಹಲಿಯಲ್ಲಿ ಕುಳಿತು ಕೊಟ್ಟಂತ ಈ ಒಂದು ಹೇಳಿಕೆ ಬಹಳ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಕುರ್ಚಿ ಈಗ ಖಾಲಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿರು. ಗಾಳಿ ಸುದ್ದಿಗೆ ಮಹತ್ವ ಕೊಡೋದು ಬೇಡ ಅಂದ್ರೆ ಆಗುತ್ತಿರುವಂತಹ ಊಹಾಪೋಹದ ಬೆಳವಣಿಗೆಗಳು ಎಲ್ಲವೂ ಅಂತ ಸಿದ್ದರಾಮಯ್ಯ ಹೇಳಿದ. ಯಾವ ರಾಜಕೀಯ ಕ್ರಾಂತಿಯೂ ಆಗಲ್ಲ. ಕೆಎನ್ ರಾಜೇಂದ್ರನವರ ಹೇಳಿಕೆಗೆ ಇದು ಸ್ಪಷ್ಟನೆ. ಸೆಪ್ಟೆಂಬರ್ ಕ್ರಾಂತಿ, ಶಾಸಕರ ವೈಯಕ್ತಿಕ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲ ನಿರ್ಧಾರ ಆಗುತ್ತೆ. ಏನೇ ನಿರ್ಧಾರಗಳಿದ್ರೂ ಕೂಡ ಪವರ್ ಶೇರಿಂಗ್ ಸಂಬಂಧಪಟ್ಟಂಗೆ ಅದು ಹೈಕಮಾಂಡ್ ಮಟ್ಟದಲ್ಲಿ ಆಗುತ್ತೆ. ಸಂಪುಟ ಪುನಾರಚನೆ ಆಗೋದಿಲ್ಲ, ಆ ಬಗ್ಗೆ ಚರ್ಚೆನೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಶಾಸಕರಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ರಾಹುಲ್ ಗಾಂಧಿಯನ್ನ ನಾವು ಭೇಟಿ ಆಗ್ತಾ ಇಲ್ಲ ಅಂತ ಹೇಳಿದ್ರು. 2023ರಂತೆ 2028ಕ್ಕೂ ಚುನಾವಣೆ ನೇತೃತ್ವ ಇರುತ್ತೆ. ರಾಹುಲ್ ಗಾಂಧಿ ನನ್ನ ಮತ್ತು ಡಿಕೆಶಿಯನ್ನು ಕರೆದಿಲ್ಲ ಭೇಟಿಗಾಗಿ, ಯಾಕಂದ್ರೆ ಇಬ್ರು ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸುದ್ದಿಗೋಷ್ಠಿ ನಡೆಸಿ ಕೊಟ್ಟಂತಹ ಹೇಳಿಕೆ ಇದು, ಕೊಟ್ಟಂತಹ ಸ್ಪಷ್ಟನೆ. ರಾಜ್ಯದಲ್ಲಿ ಆಗುತ್ತಿರುವಂತಹ ಎಲ್ಲ ಬೆಳವಣಿಗೆಗಳಿಗೆ ಫುಲ್ ಸ್ಟಾಪ್ ಇಡುವಂತಹ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸರ್, ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ, ಈಗ ಎರಡೂವರೆ ವರ್ಷ ಅಂತ ಇಂಥದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ನಾನು ಹೇಳಿದ್ದೀನಿ ಸ್ಪೆಸಿಫಿಕ್ ಆಗಿ, ಹೈಕಮಾಂಡ್ನವರು ಏನು ಹೇಳಿದ್ದಾರೆ ಅಂತಂದ್ರೆ, ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಹೈಕಮಾಂಡ್ನವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ. ವಿಲ್ ಬಿ ಅಬೈಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀನಿ. ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ನಿಮ್ಮ ಪಕ್ಷದ ಕೆಲವು ಅವರ ಅಭಿಪ್ರಾಯ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಬೆಂಬಲಿಸುವಂತ ಶಾಸಕರು ಕೇಳಪ್ಪ, ಇಲ್ಲಿ 1 or 2 MLAs ಅವ್ರು ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಖರ್ಗೆ ಅವ್ರು ಹೇಳಬೇಕು, ರಾಹುಲ್ ಗಾಂಧಿ ಅವರು ಹೇಳಬೇಕು ಅಲ್ವಾ, ವೇಣುಗೋಪಾಲ್ ಹೇಳಬೇಕು, ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ, ಚರ್ಚೆ ಇಲ್ಲವೇ ಇಲ್ಲ ಅಂತ. ಇದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳ್ಬೇಕು ಸರ್? ಈಗ ಮೊನ್ನೆ ಸುರ್ಜೇವಾಲಾ ಅವರು ಬಂದು ಎಲ್ಲ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ. ಈಗ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದೆ. ಒಂದು ನಿಮಿಷ, ಈ ಹಂತದಲ್ಲಿ ಏನಾದ್ರು ಸಚಿವ ಸಂಪುಟ ಪುನರ್ರಚನೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾ? ಸಚಿವ ಸಂಪುಟದ ಪುನರ್ರಚನೆ ಇಲ್ಲ. ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಎರಡೂ ಚರ್ಚೆ ಆಗಿಲ್ಲ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಮಾತನಾಡಿದ್ರು. ಇತ್ತ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಿಎಂ ಆಪ್ತರು ಸಭೆ ನಡೆಸಿದ್ದಾರೆ. ಖರ್ಗೆ ಅವರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ಸಿಎಂ ಆಪ್ತ ಸಚಿವರು. ಯಾರೆಲ್ಲ 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅವರೆಲ್ಲ HC ಮಹಾದೇವಪ್ಪ, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂಗೆ ಹಲವರು ಭೇಟಿ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ. ಅಲ್ಲಿ ಚರ್ಚೆ ನಡೆಸಿದ್ದಾರೆ. ಖರ್ಗೆ ನಿವಾಸದಲ್ಲಿ ಸಭೆಯನ್ನ ನಡೆಸಿರುವುದು ಸಿಎಂ ಆಪ್ತ ಸಚಿವರು. ಮಲ್ಲಿಕಾರ್ಜುನ ಖರ್ಗೆ ಮುಂದೆ ದೆಹಲಿಯ ಸುದ್ದಿ ಕೇಳಿದ್ದಾರೆ. ಏನ್ ಚರ್ಚೆ ಆಯಿತು? ಒಂದ್ ಕಡೆ ಸಿಎಂ ಡಿಸಿಎಂ ಇಬ್ರು ಏಕಾಏಕಿ ಅಟ್ ಎ ಟೈಮ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಇರುತ್ತೆ. ಸಚಿವರ ಬಳಿ ದಿಲ್ಲಿ ಸೀಕ್ರೆಟ್ ಅನ್ನ ಬಿಟ್ಟು ಕೊಟ್ಟಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಏನು ಹೇಳಿಲ್ಲ.
ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಬಳಿಕ ಮೌನಕ್ಕೆ ಶರಣಾದ್ರು ಎಲ್ಲ ಸಚಿವರು, ಯಾರೆಲ್ಲ ಭೇಟಿಗೆ ಬಂದಿದ್ರು ಅವರು. ಯಾಕಂದ್ರೆ ಯಾವುದೇ ರೀತಿಯಾದಂಥ ಸೀಕ್ರೆಟ್ ಅನ್ನ ಬಿಟ್ಟುಕೊಟ್ಟಿಲ್ಲ. ಸಹಜ ಭೇಟಿ ಅಂತ ಹೇಳಿ ಎಲ್ಲ ಸಚಿವರುಗಳು ಅಲ್ಲಿಂದ ಹೊರಟಿದ್ದಾರೆ. ನಾಯಕತ್ವದ ಬಗ್ಗೆ ಹೇಳಿಕೆಯನ್ನ ನೀಡಬಾರದು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ತಾಕೀತನ್ನ ಮಾಡಿದ್ದಾರೆ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರದು. ಖರ್ಗೆ ಭೇಟಿ ಬಳಿಕ ಎಲ್ಲ ಸಚಿವರು ಯಾರೆಲ್ಲ ಭೇಟಿಗೆ ಬಂದಿದ್ರು ಖರ್ಗೆ ಅವರನ್ನ ಮೀಟ್ ಮಾಡೋದಕ್ಕೆ ಅವರೆಲ್ಲರೂ ಸೈಲೆಂಟ್ ಆಗಿ ಹೋದ್ರು, ಏನು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ. ಆದರೆ ಒಂದು ತಾಕೀತನ್ನು ಮಾಡಿರುವಂಥದ್ದು ಎಲ್ಲವೂ ಈಗ ಸಹಜ ಸ್ಥಿತಿಯತ್ತ ಬರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಕ್ಷದಲ್ಲಿ ಆಗುತ್ತಿರುವಂತಹ ಗೊಂದಲಗಳಿಗೆ ತೆರೆ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಈ ಒಂದು ಮೂಮೆಂಟ್ನಲ್ಲಿ ಯಾರು ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಬಾರದು ಅನ್ನುವಂಥ ತಾಕೀತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಜವಾಗಿ ಮಾಡಿರ್ತಾರೆ ಅಂತ ಕಾಣಿಸುತ್ತೆ. ಬಿಕಾಸ್ ಪ್ರಮುಖ ಸಚಿವರಾಗಿದ್ದಂತಹ KN ರಾಜಣ್ಣನ್ ಅವರು ಮನೆ ಕೊಟ್ಟಿದ್ದಂತಹ ಸೆಪ್ಟೆಂಬರ್ ಕ್ರಾಂತಿ ವಿಚಾರ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗಿತ್ತು. ಸೊ ಹಾಗಾಗಿ ಸಹಜವಾಗಿ ಉಳಿದಂಥ ಸಚಿವರಿಗೆ ಅದರ ಬಗ್ಗೆ ಎಚ್ಚರಿಕೆ ನೀಡಲಾಗಿರುತ್ತೆ. ಸೋಮವಾರದ ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಸೊ ಬಂದಿದ್ರು. ಸೊ ಎಲ್ಲ ಒಟ್ಟಿಗೆ ಕೂಡಿ ಬಂದು ಭೇಟಿ ಆಗಿದ್ವಿ ಅಷ್ಟೇ. ಏನಾದ್ರು ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನೋ ಸರ್ ಇದು? ಏನಿಲ್ಲ, ಇವತ್ತಿನ ನಮ್ಮ ಸರ್ಕಾರದ ಬಗ್ಗೆ ಸ್ಥಿತಿಗತಿಗಳನ್ನ ಅವರು ಕೇಳಿದ್ರು, ನಾವು ಚರ್ಚೆ ಮಾಡಿದ್ವಿ. ಅಷ್ಟಕ್ಕೆ ಸೀಮಿತವಾಗಿರುವಂತ ಇಲ್ಲ, ಅದು ಬೇರೆ. ನಾವು ಮೊದ್ಲೇ ಭೇಟಿಯಾಗಲಿಕ್ಕೆ ಇದು ನಿಗದಿ ಆಗಿತ್ತು. ಆ ಸ್ಟೇಟ್ಮೆಂಟ್ ಬೆಳಗ್ಗೆ ಬಂದಿದ್ದು, ಇದು 3 ಹಿಂದೆ ಫಿಕ್ಸ್ ಆಗಿತ್ತು. ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಬಂದಿರತಕ್ಕಂಥ ಖಂಡ್ರೆ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಪ್ರಮುಖ ನಾಯಕರುಗಳು ಎಲ್ಲ ಹೆಸರು ಚರ್ಚೆ ಎಲ್ಲ ಒಟ್ಟಿಗೆ ಬಂದಿದ್ವಿ, ಕೂಡೇ ಬಂದಿದ್ದೀವಿ. ಎಲ್ಲ ಒಟ್ಟಿಗೆ ಬಂದಿದೀವಿ, ಒಟ್ಟಿಗೆ ಕೂಡಿದೀವಿ, ಎಲ್ಲ ಒಟ್ಟಿಗೆ ಇದೀವಿ. ಒಂದೇ ವಿಚಾರ ಏನಾದ್ರು ಚರ್ಚೆ ಆಯ್ತು? ಏನ್ ವಿಚಾರ? ಇಲ್ಲ, ರಾಜಕೀಯ ಚರ್ಚೆ ಅಷ್ಟೇ. ನಮ್ಮ ರಾಜ್ಯದ ಸ್ಥಿತಿಗತಿ ಸೊ ಆ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ. ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯ ಬೆನ್ನಲ್ಲೇ ಆಪ್ತ ಸಚಿವರು ರಹಸ್ಯ ಸಭೆಯನ್ನ ನಡೆಸಿದ್ರು. ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ ಸಮಾಲೋಚನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಒಂದು ಕಡೆ ದೆಹಲಿಯಲ್ಲಿ 5 ವರ್ಷ ನಾನೇ ಸಿಎಂ ಅನ್ನುವಂತಹ ಹೇಳಿಕೆ, ಅದರ ಬೆನ್ನಲ್ಲೇ ಆಪ್ತ ಸಚಿವರ ಮೀಟಿಂಗ್. ಶಿವಾನಂದ ವೃತ್ತದ ಮಹದೇವಪ್ಪ ನಿವಾಸದಲ್ಲಿ ಪರಸ್ಪರ ಚರ್ಚೆ ಮಾಡಿದ್ದಾರೆ. ಮಹದೇವಪ್ಪ ನಿವಾಸಕ್ಕೆ ತೆರಳಿ ಸತೀಶ್ ಜಾರಕಿಹೊಳಿ ಅವರು ಮಾತುಕತೆ ನಡೆಸಿರುವುದು ಸುಮಾರು 25 ನಿಮಿಷ ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ. ಇಬ್ಬರು ಉಭಯ ನಾಯಕರ ಮಧ್ಯದಲ್ಲಿ ಒಂದೇ ಕಾರಿನಲ್ಲಿ ಹೊರಟರು ಸತೀಶ್ ಜಾರಕಿಹೊಳಿ ಮತ್ತು HC ಮಹದೇವಪ್ಪನವರು. ಸೊ ಸದಾ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಹ ಆಪ್ತ ಸಚಿವರುಗಳು. ಸೊ ಈಗ ಇಬ್ಬರು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇಲ್ಲ, ಅವರು ಸಂಬಂಧ ಅಲ್ಲ, ಪಾರ್ಟಿಗೆ ಸಂಬಂಧಪಟ್ಟದ್ದು. ನೀವು ಯಾರೋ ಹೇಳಿದ್ದು ಅಂತ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕಂದ್ರೆ ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ. ಅವ್ರ ಕಾರ್ಯವ್ಯಾಪ್ತಿ ಬೇರೆ, ನಮ್ಮ ಕಾರ್ಯವ್ಯಾಪ್ತಿ ಬೇರೆ. ನೀವು ಯಾರೋ ಹೇಳಿದ ದಿವಸ ನಮಗೆ ಕೇಳಿದ್ರೆ ನಾವೇನು ಉತ್ತರ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಒಂದು ಕಡೆ ಆಗುತ್ತಿರುವಂತಹ ಕಾಂಗ್ರೆಸ್ನ ಒಳಗಾಗುತ್ತಿರುವಂತಹ ಎಲ್ಲ ಬೆಳವಣಿಗೆಗಳಿಗೆ ತೆರೆ ಎಳೆಯುವಂತಹ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕುಳಿತುಕೊಂಡೇ ಮಾಡಿರುವಂತದ್ದು. ಇದು ಎಂಡ್ ಅಂತ ಹೇಳಬಹುದಾ? ಇದು ಎಂಡ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ DCM DK ಶಿವಕುಮಾರ್ ಅವರು 2.5 ವರ್ಷದ ಬಳಿಕ ನಾನು ಮುಖ್ಯಮಂತ್ರಿ ಹುದ್ದೆಗೆ ಏರಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ನವದೆಹಲಿ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಕೂಡ ತಡರಾತ್ರಿ ಮತ್ತು ನಿನ್ನೆ ಬೆಳಗ್ಗೆ AICC ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಗೆ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ಯುವ ನಾಯಕಿ ಅಂತ ಕರೆಯಲ್ಪಡುವಂಥ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರನ್ನೂ ಕೂಡ ಭೇಟಿ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ತಮ್ಮದೇ ಆದಂಥ ಒಂದು ರೂಟ್ನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಇರುವಂಥ ಒಂದು ಪ್ರಯತ್ನವನ್ನು DCM DK ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಇದರ ಒಂದು ಸುಳಿವನ್ನು ಅರ್ತಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮೌನವನ್ನು ಮುರಿದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಬ್ಯಾಲೆನ್ಸಿವ್ ಆಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ನೇರವಾಗಿ ಮಾತನಾಡಿರುವಂಥದ್ದು. ಅದು ಹೇಗೆ ಅಂದರೆ ಎಕ್ಸಾಂಪಲ್ ಕೊಟ್ಟು ಮಾತನಾಡಿದ್ದಾರೆ. ನೋಡ್ರಿ, ನಾನು 2ನೇ ತಾರೀಕೆ ಸ್ಪಷ್ಟಪಡಿಸಿದ್ದೀನಿ, 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಮತ್ತೊಂದು ಕಡೆಗೆ ಸುರ್ಜೇವಾಲಾ ಅವರು ಕೂಡ ಮೊನ್ನೆ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಅನೇಕ ಬಾರಿ ಹೇಳಿದೆ. ಹೀಗಿದ್ರೂ ಕೂಡ
ಯಾಕೆ ಇದ್ರ ಬಗ್ಗೆ ಪದೇ ಪದೇ ಮಾತು ಅನ್ನುವಂಥ ಒಂದು ನಿಟ್ಟಲ್ಲಿ ಮಾಧ್ಯಮಗಳನ್ನೇ ಪ್ರಶ್ನೆ ಮಾಡೋದ್ರ ಮುಖಾಂತರ ಹೈಕಮಾಂಡ್ಗೂ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಅಂದರೆ 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಪದತ್ಯಾಗ ಮಾಡಲ್ಲ, ರಾಜೀನಾಮೆ ಕೊಡಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಹೈಕಮಾಂಡ್ಗೆ ಒಂದು ಖಡಕ್ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇನ್ನೂ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದಿಬ್ರು ಶಾಸಕರುಗಳು ಸಪೋರ್ಟ್ ಮಾಡಿರ್ಬೋದು, ಮತ್ತೊಂದು ಕಡೆಗೆ ಒಂದಿಬ್ರು ಶಾಸಕರುಗಳ ಅಭಿಪ್ರಾಯ ಅದು ಪಕ್ಷದ ಅಭಿಪ್ರಾಯ ಆಗೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ CM ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಅತ್ತ CM ಸಿದ್ದರಾಮಯ್ಯನವರು ಕರ್ನಾಟಕ ಭವನದಲ್ಲಿ ಕುಳಿತು ದಾಳವನ್ನು ಉಳಿಸಿದ್ರೆ, ಇತ್ತ ರಾಜ್ಯದಲ್ಲಿ ತನ್ನ ಬೆಂಬಲಿಗರ, ತನ್ನ ಆಪ್ತ ಸಚಿವರು ಎಲ್ಲರೂ ಕೂಡ ಒಂದು ರೀತಿ ಆಂತರಿಕವಾಗಿ ಒಂದು ಸಂಚಲನವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯರ ಅತ್ಯಾಪ್ತ ಅಂತ ಕರೆಯಲ್ಪಡುವಂಥ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರವರು ರಂಭಾಪುರಿ ಶ್ರೀಗಳು, ಮತ್ತೊಂದು ಕಡೆಗೆ ಏನು ನೊಣೇನಕೆರೆ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಯವರು ಅವರು ನಮ್ಮ ಪಕ್ಷದವರಲ್ಲ, ಅದು ನಮ್ಮ ಪಕ್ಷದವ್ರ ಸ್ಟೇಟ್ಮೆಂಟ್ ಅನ್ನುವಂಥ ನಿಟ್ಟಲ್ಲಿ, ಅಂದರೆ 2.5 ವರ್ಷದ ಬಳಿಕ CM ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಅದೊಂದು ರೀತಿ ಪರೋಕ್ಷವಾಗಿ ಟ್ಯಾಂಕ್ ಕೊಟ್ಟಿದ್ರು. ಅದಾದಂಥ ಬಳಿಕ ನೇರವಾಗಿ ಪಕ್ಕದಲ್ಲೇ ಇದ್ದಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ SC ಮಾದೇವಪ್ಪನವ್ರ ಮನೆಗೆ ಹೋದ್ರು. ಅಲ್ಲಿ ಸುಮಾರು 20 ರಿಂದ 25 ನಿಮಿಷಗಳ ಕಾಲ ಇಬ್ಬರು ಕೂಡ ಮಾತುಕತೆಯನ್ನು ನಡೆಸಿದ್ರು. ಆಮೇಲೆ ಒಂದೇ ಕಾರ್ನಲ್ಲಿ ಸದಾಶಿವ ನಗರದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟರು. ಆ ಬಳಿಕ ಒಬ್ಬೊಬ್ಬರೇ CM ಆಪ್ತ ಸಚಿವರು ಎಲ್ಲರೂ ಬರೋದಕ್ಕೆ ಶುರು ಮಾಡಿದ್ರು. ದಿನೇಶ್ ಗುಂಡೂರಾವ್ ಬಂದರು, ಜಮೀರ್ ಅಹಮದ್ ಬಂದರು, ಈಶ್ವರ್ ಖಂಡ್ರೆ ಬಂದರು, ಶರಣಪ್ರಕಾಶ್ ಪಾಟೀಲ್ ಬಂದರು. ಈ ರೀತಿಯಾಗಿ ಸಾಲು ನಾಯಕರುಗಳು ಎಲ್ಲರೂ ಕೂಡ ಭೇಟಿ ಕೊಟ್ಟರು. ಎಸ್ಪೆಷಲಿ ಗೃಹ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಬಂದರು. ಸೊ ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಪದತ್ಯಾಗ ಮಾಡಿಸಬಾರ್ದು, ಅವರೇ ಮುಂದುವರಿಬೇಕು ಅನ್ನುವಂಥ ನಿಟ್ಟಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಈಗ CM ಬಣ ಒಂದು ರೀತಿ ಮೌನ ಮುರಿಯೋದಕ್ಕೆ ಮುಂದಾಯ್ತಾ ಅನ್ನುವಂಥ ಒಂದು ಚರ್ಚೆಯು ಕೂಡ ಕೇಳಿಬಂದಿರ್ತಕ್ಕಂಥದ್ದು. ಇದಕ್ಕೂ ಮುನ್ನ ಡಾಕ್ಟರ್ SC ಮಾದೇವಪ್ಪನವ್ರು ಮಾತನಾಡ್ತಾರೆ. ಏನು ಹೇಳ್ತಾರೆ? ಹೈಕಮಾಂಡ್ ಡಿಸಿಷನ್ ರೀ ಸಿದ್ದರಾಮಯ್ಯನವ್ರು ಹೇಳಿರೋದು ಅನ್ನುವಂಥ ಮಾತು. ಅಂದರೆ ಹೈಕಮಾಂಡ್ ಡಿಸಿಷನನ್ನು ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಅವತ್ತೇ ಡಿಸಿಷನ್ ಆಗಿತ್ತು, ಸಿದ್ದರಾಮಯ್ಯನವರೇ 5 ವರ್ಷ ಏನೋ ಮುಖ್ಯಮಂತ್ರಿ ಅಂತ ಹೇಳಿ. ಅದನ್ನು ಇವತ್ತು ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಮುಗಿತಲ್ವಾ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಂದುವರಿಬೇಕು, ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಪಡಿಬಾರ್ದು. ಮತ್ತೊಂದು ಕಡೆಯಾಗಿ ಸಚಿವ ಸಂಪುಟದ ಪುನರ್ರಚನೆ ವಿಚಾರದಲ್ಲೂ ಕೂಡ ಅವ್ರದೇ ಅಂತಿಮ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇವತ್ತು CM ಸಿದ್ದರಾಮಯ್ಯನವರ ಬಣ ಮುಂದಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಅತ್ಯಾಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಇವತ್ತು ಸಾಲು ಶಾಸಕರುಗಳು ಕೂಡ ಭೇಟಿ ಕೊಟ್ಟರು. ಏನು ಸಹಕಾರ ಸಚಿವ KN ರಾಜಣ್ಣನವರ ಪುತ್ರ MLC ರಾಜೇಂದ್ರ, ಬಸಂತಪ್ಪ, ಗವಿಯಪ್ಪ, ಈ ರೀತಿಯಾಗಿ ಅನೇಕ ಶಾಸಕರುಗಳು ಕೂಡ ಎಲ್ಲ ಭೇಟಿ ಕೊಟ್ಟು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆಗೆ ಒಂದು ಆಂತರಿಕವಾದಂಥ ಒಂದು ಬೆಳವಣಿಗೆಗಳು ಸಂಚಲನವನ್ನು ಮೂಡಿಸ್ತಾ ಇದ್ದಾವೆ. ಮತ್ತೊಂದು ಕಡೆಗೆ ಏನು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಏನಾದರೂ ಮುನ್ನೆಲೆಗೆ ಬಂದಿದೆಯಾ ಅಂಥದ್ದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಬಣ ಇಂಥದ್ದೊಂದು ದಾಳವನ್ನು ಉರುಳಿಸ್ತಾ ಇದೆಯಾ? ಈ ರೀತಿಯಾಗಿ ನಾನಾ ವ್ಯಾಖ್ಯಾನಗಳು, ನಾನಾ ಚರ್ಚೆಗಳಿಗೂ ಕೂಡ ಇವತ್ತಿನ ಒಂದು ಬೆಳವಣಿಗೆಗಳು ನಾಂದಿ ಆಡಿರ್ತಕ್ಕಂಥದ್ದು. ಅರುಣ್. ಓಕೆ, ತಿಮ್ಮೇಗೌಡ್ರ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ಪಡಿತೀನಿ ನಿಮ್ಮಿಂದ. ನಾನೇ 5 ವರ್ಷ CM ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟರು. ದೆಹಲಿಗೆ ದೌಡಾಯಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಈ ಬೆನ್ನಲ್ಲ ಸಚಿವರಿಗೆ ತಾಕೀತನ್ನು ಮಾಡಿ ದೆಹಲಿಗೆ ತೆರಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಯಾರೆಲ್ಲ CM ಆಪ್ತ ಸಚಿವರುಗಳು ಖರ್ಗೆ ಅವರನ್ನ ಭೇಟಿ ಮಾಡಕ್ಕೆ ಬಂದಿದ್ರು, ಅವರಿಗೆ ತಾಕೀತನ್ನು ಮಾಡಿ ದೆಹಲಿ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ದೆಹಲಿಯಲ್ಲಿದ್ದಾರೆ CM ಸಿದ್ದರಾಮಯ್ಯ ಮತ್ತು CM DK ಶಿವಕುಮಾರ್, ಇಬ್ಬರು ಅಲ್ಲೇ ಇದ್ದಾರೆ. ಸೊ ಈಗ ದೆಹಲಿಗೆ ತೆರಳಿದ ನಂತರದಲ್ಲಿ ಇಬ್ಬರನ್ನ ಭೇಟಿ ಮಾಡಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಸೊ ಇದರೊಂದಿಗೆ ಕುರ್ಚಿ ಕಣ್ಣಾ ಮುಚ್ಚಾಲೆ ಬಗ್ಗೆ ಮಹತ್ವದ ಚರ್ಚೆ ಆಗುವಂತಹ ಸಾಧ್ಯತೆಗಳಿವೆ. ಒಂದು ಕಡೆ ಸಚಿವರುಗಳಿಗೆ ವಾರ್ನ್ ಮಾಡಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು. ಸೊ ಆಲ್ಮೋಸ್ಟ್ ಎದ್ದಿರುವಂತಹ ಈ ಒಂದು ಆಂತರಿಕ ಅಸಮಾಧಾನಕ್ಕೆ ಮಧ್ಯೆರುವಂತಹ ಕೆಲಸವನ್ನು ಮಲ್ಲಿಕಾರ್ಜುನ ಖರ್ಗೆ ಸೇರಿದಂಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಈಗ ದೆಹಲಿಗೆ ಹೋದ ನಂತರದಲ್ಲಿ ಇಬ್ಬರು ನಾಯಕರ ಜೊತೆಗೆ ಸೇರ್ಕೊಂಡೇ ಮೀಟಿಂಗ್ ಮಾಡ್ತಾರಾ ಅಥವಾ 1-to-1 ಮೀಟಿಂಗ್ ಮಾಡ್ತಾರಾ ಗೊತ್ತಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು. ಮತ್ತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, AICC ಅಧ್ಯಕ್ಷರಾಗಿ ಖರ್ಗೆ ಅವರು ಅವರ ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ, ದಟ್ಸ್ ಫೈನ್, ಮಾಡಲೇಬೇಕು. ಬಟ್ ಕೆಲವೇ ಒಂದು ವಾರದ ಹಿಂದೆ CM DK ಶಿವಕುಮಾರ್ ಅವರು ಈ CM ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ನ್ಯೂಟ್ರಲ್ ಆದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆಸೆಯನ್ನು ಬಿಟ್ಬಿಟ್ರ DK ಶಿವಕುಮಾರ್ ಅಂತ ನಾವೇ ಅನೇಕ ಬಾರಿ ಚರ್ಚೆಯನ್ನು ಕೂಡ ನಡೆಸಿದ್ವಿ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅಂದ್ರೆ ಪ್ರಯತ್ನ ವಿಫಲ ಆದರೂ ಕೂಡ
ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡೋ ಮೂಲಕವಾಗಿ ಇನ್ನೂ ಸಿಎಂ ಕುರ್ಚಿಯ ಆಸೆ ಅವರಲ್ಲಿದೆ ಅನ್ನೋದನ್ನ ಮತ್ತೆ ಬಹಿರಂಗವಾಗಿ ಹೇಳಿಕೆ ಮೂಲಕವಾಗಿ ಅದನ್ನ ವ್ಯಕ್ತಪಡಿಸಿದ್ರು. ಬಟ್ ತುಂಬಾ ಟಗ್ ಆಫ್ ವಾರ್ ನಡೀತಾ ಇದೆ ಅಂತ ಕಾಣಿಸ್ತಾ ಇದೆ ಇನ್ಸೈಡ್ನಲ್ಲಿ. ಖಂಡಿತವಾಗಿಯೂ ಅರುಣ್, ನೋಡಿ, ಸರ್ಕಾರ ಅಧಿಕಾರಕ್ಕೆ ಬಂದ ಡೇ 1 ಇಂದಲೂ ಕೂಡ 2.5 ವರ್ಷದ ಅಧಿಕಾರ ಸೂತ್ರ ಹಂಚಿಕೆ ವಿಚಾರವನ್ನು ಮುನ್ನೆಲೆಗೆ ತರ್ತಲೇ ಇದ್ರು. ಅದು ಆಡಳಿತಾತ್ಮಕವಾಗಿ ಎಲ್ಲೋ ಒಂದು ಕಡೆಗೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಎಸ್ಪೆಷಲಿ ಕಾರ್ಯಕರ್ತರಿಗೆ ಏನು ನಿಗಮ ಮಂಡಳಿಯ ನಿರ್ದೇಶಕ ಸ್ಥಾನ, ಸದಸ್ಯ ಸ್ಥಾನ, ಸ್ಥಳೀಯ ಸಂಸ್ಥೆಗಳಿಗೆ ನಾಮನಿರ್ದೇಶನ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ್ಸಸ್ ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ನಡುವೆ ಅಗ್ಗಜಗ್ಗಾಟದಿಂದ 2 ವರ್ಷ 2 ತಿಂಗಳಾದರೂ ಕೂಡ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿಲ್ಲ. ಇದು ಕ್ಷೇತ್ರದ ಅಂದರೆ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಹೋದಂಥ ಸಂದರ್ಭದಲ್ಲಿ ತೀವ್ರ ಮುಜುಗರವನ್ನು ಎದುರಿಸ್ತಾ ಇದ್ದಾರೆ, ತೀವ್ರ ಅಸಮಾಧಾನವನ್ನು ಕೂಡ, ಆಕ್ರೋಶವನ್ನು ಕೂಡ ಎದುರಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಬಂದು ಯಾರ ಹತ್ರ ಹೇಳ್ಕೊತಾ ಇದ್ದಾರೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಹೇಳ್ಕೊತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆಗೆ ತಮ್ಮ ಆಡಳಿತಕ್ಕೆ ಎಲ್ಲೋ ಒಂದು ಕಡೆಗೆ ಹೆಚ್ಚುವರಿ ಪವರ್ ಸೆಂಟರ್ಗಳ ಒಂದು ಅಡ್ಡಿ. ಯಾಕಂತ ಹೇಳಿದ್ರೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣನವರು ಮೊನ್ನೆ ತೀಕ್ಷ್ಣವಾಗಿ ಒಂದು ಮಾತನ್ನು ಹೇಳಿದರು. ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆಯಾಗಿ ವೀಕ್ ಆದ್ರ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನ್ರೇ ಆಗುತ್ತೆ, ಹೆಚ್ಚು ಪವರ್ ಸೆಂಟರ್ಗಳಾಗಿದ್ದಾವೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಣ ಒಂದು ಕಡೆ, DCM DK ಶಿವಕುಮಾರ್ ಅವರ ಬಣ, ಸಿದ್ದರಾಮಯ್ಯನವರ ಬಣ, ಈ ಎಲ್ಲ ಬಣಗಳ ನಡುವೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥ ಒಂದು ನಿಟ್ಟಲ್ಲಿ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿರಲಿಲ್ಲ. ಸೊ ಇದು ಆಡಳಿತಾತ್ಮಕ ಪರಿಣಾಮ ಬೀರ್ಬೋದು ಅನ್ನುವಂಥ ಒಂದು ಎಚ್ಚೆತ್ತುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ದೊಂದು ದಾಳವನ್ನು ಇವತ್ತು ನಾನೇ 5 ವರ್ಷ ಅನ್ನುವಂಥ ನಿಟ್ಟಲ್ಲಿ ದಾಳವನ್ನು ಉರುಳಿಸಿದ್ದಾರೆ. ಸೊ ಹೀಗಾಗಿ DCM DK ಶಿವಕುಮಾರ್ ಅವ್ರಿಗೂ ಕೂಡ ಈ ಒಂದು ವಿಚಾರವನ್ನು, ಯಾಕಂತ ಹೇಳಿದ್ರೆ ನೋಡಿ, ಇನ್ನೂ ಒಂದು ಮಾತನ್ನು ಹೇಳಬೇಕು ಅಂದರೆ, DCM DK ಶಿವಕುಮಾರ್ ಅವರು ಮೊನ್ನೆ ನಂದಿ ಬೆಟ್ಟದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಗೂ ಮುನ್ನ ಮಾತನಾಡಿದರು. ಅಂದರೆ ಐ ಹ್ಯಾವ್ ನೋ ಎನಿ ಆಪ್ಷನ್ಸ್ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ನಾನು ಮುಂದೆ ಬೇರೆ ಆಯ್ಕೆಗಳಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಬೆಂಬಲಿಸ್ತೀನಿ ಅಂತ. ಅದಾದ 2-3 ದಿನಕ್ಕೆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ 2.5 ವರ್ಷದ ಅಧಿಕಾರ ಹಂಚಿಕೆ ಸೂತ್ರ ವಿಚಾರವನ್ನು ಜೀವಂತವಾಗಿಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅಷ್ಟೇ ಅಲ್ಲ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಈ ಒಂದು ವಿಚಾರವನ್ನು ಜೀವಂತವಾಗಿಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಹೇಗೆ ನೋಡಿ, ನಿಮಗೂ ಕೂಡ ಪತ್ರಕರ್ತರಿಗೆ ಸಂಪಾದಕರಾಗಬೇಕು ಅನ್ನುವಂಥ ಒಂದು ಆಸೆ ಇರುತ್ತಲ್ವಾ, ಅಂತಿಮವಾಗಿ ಸಂಸ್ಥೆಯ ಮಾಲೀಕರು ಅದನ್ನು ತೀರ್ಮಾನ ಮಾಡಬೇಕಲ್ವಾ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಹೈಕಮಾಂಡ್ ಹತ್ರ ಬೊಟ್ಟು ಮಾಡಿ ತೋರಿಸೋದ್ರ ಮುಖಾಂತರ ಹೈಕಮಾಂಡ್ ಡಿಸಿಷನ್ ಮಾಡುತ್ತೆ ನಾಯಕತ್ವ ಬದಲಾವಣೆನ ಅಂತ. ಅವತ್ತೇ ಹೇಳ್ಬೋದಾಗಿತ್ತು ಯಾರೋ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಆದರೆ ಸುರ್ಜೇವಾಲಾ ಅವರು ಕೂಡ ಆ ಒಂದು ವಿಚಾರವನ್ನು ಜೀವಂತವಾಗಿ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಏನೋ ಒಂದು ಸುಳಿವರಿತು, ಏನೋ ತಮ್ಮ ನಾಯಕತ್ವಕ್ಕೆಲ್ಲೋ ಕುತ್ತು ಬರ್ಬೋದು, ತಮ್ಮನ್ನು ಪದತ್ಯಾಗ ಮಾಡಿಸ್ಬೋದು ಅಥವಾ ರಾಜೀನಾಮೆ ಪಡಿಬೋದು ಅಂಥದ್ದೊಂದು ಕಸರತ್ತನ್ನು, ಅಂಥದ್ದೊಂದು ಲಾಬಿಯನ್ನು ಕಾಂಗ್ರೆಸ್ನಲ್ಲೇ ಒಂದು ಬಣ ಮಾಡ್ತಾ ಇದೆ ಅಂತ. ಸೊ ಹೀಗಾಗಿ ಅದೆಲ್ಲದಕ್ಕೂ ಕೂಡ ಕೌಂಟ್ರ್ ಕೊಡಬೇಕು. ಮತ್ತೊಂದು ಕಡೆಗೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಎದ್ದಿರ್ತಕ್ಕಂಥ ಗೊಂದಲಗಳಿಗೆ ಒಂದು ಫುಲ್ ಸ್ಟಾಪನ್ನು ಇಡಲೇಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿಯೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ಬಂಧುವಲ್ಲಿ ಕುಳಿತು ರಾಷ್ಟ್ರೀಯ ಮಾಧ್ಯಮಗಳೊಂದಿಗೆ ಈ ಒಂದು ವಿಚಾರವನ್ನು ಮಾತನಾಡೋದ್ರ ಮುಖಾಂತರ ಹೈಕಮಾಂಡ್ಗೂ ಒಂದು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಂದರೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ಲ, ಶಾಸಕರ ಬೆಂಬಲ ಹೆಚ್ಚು ನನಗಿದೆ, DCM DK ಶಿವಕುಮಾರ್ ಅವ್ರಿಗೆ 1-2 ಶಾಸಕರ ಬೆಂಬಲ ಇದೆ ಎನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಒಂದೇ ಕಲ್ಲಲ್ಲಿ 1 ಅಲ್ಲ 2 ಅಲ್ಲ 3-4 ಅಕ್ಕಿ ಹೊಡೆಯುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಡ್ ಟೀಮ್ ಮಾಡಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡರ ಡೀಟೇಲ್ಸ್ಗೆ.